ನಮಸ್ಕಾರ, ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ. ಇವತ್ತು ಟಾಟ್ಸ್ ಆ್ಯಂಡ್ ಮಾಮ್ಸ್ನ ನಮ್ಮ ಕಂಪನಿಯ ಒಂದು ಪ್ರಾಡಕ್ಟ್ ಕೇರಳ ಬನಾನಾ ಪೌಡರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಕೇರಳ ಬನಾನಾ ಪೌಡರ್ ಈ ಪ್ರಾಡಕ್ಟು ಮಾಡೋದು ಕಾಯಿ ಬಾಳೆಹಣ್ಣಿಂದ, ಕಾಯಿ ಕೇರಳ ಬಾಳೆಹಣ್ಣು, ನೇಂದ್ರ ಬಾಳೆಹಣ್ಣಿಂದ. ಇದು ಮಕ್ಕಳಿಗೆ ನಾರ್ಮಲ್ ಆಗಿ 6 ತಿಂಗಳಿಂದನೇ ಕೊಡ್ತಾರೆ ಅಲ್ಲಿ ಕೇರಳನಲ್ಲಿ. ಯಾಕೆ ಅಂದರೆ ನಮ್ಮಲ್ಲಿ ಹೇಗೆ ರಾಗಿ ಸರಿ ಪ್ರಸಿದ್ಧನೋ, ಜೀರ್ಣ ಚೆನ್ನಾಗಾಗುತ್ತೆ, ಶಕ್ತಿ ಕೊಡುತ್ತೆ, ಬೆಳವಣಿಗೆಗೆ, ಮೂಳೆ ಗಟ್ಟಿ ಮಾಡೋದಕ್ಕೆ, ಹಾಗೆ ಇದು ಅಲ್ಲಿ ಪ್ರಸಿದ್ಧ. ರಾ ಕೇರಳ ಬನಾನಾ ಇಂದ ಪೌಡ್ರ್ ಮಾಡಿರೋ ಅಂತಹ ಈ ಸರಿ ಪುಡಿ ಗಟ್ಟಿಯಾಗಿ ಕ್ರೀಮಿ ಟೆಕ್ಸ್ಚರಲ್ಲಿ ಇರುತ್ತೆ. ಮತ್ತು ಟೇಸ್ಟಿ ಕೂಡ ಹೌದು, ಬೇಗ ಕೂಡ ಮಾಡ್ಬೋದು, ಮತ್ತು ಮಕ್ಕಳ ಬೆಳವಣಿಗೆಯಲ್ಲಿ ಸಹಾಯ ಮಾಡುತ್ತೆ. ಯಾಕಂದರೆ ಇದರಲ್ಲಿ ಪ್ರೋಟೀನ್ ಇದೆ, ಕ್ಯಾಲ್ಶಿಯಮ್ ಇದೆ, ವೈಟಮಿನ್ ಬಿ ಕಾಂಪ್ಲೆಕ್ಸ್ ಇದೆ, ಮತ್ತು ಬೆಳವಣಿಗೆಗೆ ಬೇಕಾಗಿರುವಂಥ ಈಸಿಯಾಗಿ ಡೈಜೆಷನ್ ಆಗೋದು ಮುಖ್ಯ ಅಲ್ವಾ ಫಸ್ಟು. ಸೊ ಫೈಬರ್ ಹೆಚ್ಚಿಗೆ ಇದೆ ಇದರಲ್ಲಿ. ಅವರ ನಾರ್ಮಲ್ ಬಾಳೆಹಣ್ಣಿಗಿಂತ ಈ ಬಾಳೆಹಣ್ಣು ಏನು ಡಿಫ್ರೆನ್ಸು ಅವರು ಕೊಡೋದ್ರಲ್ಲಿ ಅಂತ ಒಬ್ರು ಕೇಳಿದ್ರಿ. ನಾರ್ಮಲ್ ಬಾಳೆಹಣ್ಣಿಗೂ ಇದಕ್ಕೂ ಪೊಟ್ಯಾಷಿಯಮ್ ಹೆಚ್ಚಿಗೆ ಇದೆ, ಒಳ್ಳೆ ಬೆಳವಣಿಗೆಗೆ, ಬ್ರೈನ್ ಡೆವಲಪ್ಮೆಂಟ್ ಆ್ಯಂಡ್ ಫಿಸಿಕಲ್ ಗ್ರೋತ್ಗೆ. ಯಾಕಂದರೆ ಒಳ್ಳೆ ಸ್ಪೀಡಲ್ಲಿ ಬೆಳೀತಾ ಇರ್ತಾರೆ ಮಕ್ಕಳು. ಈ 6 ತಿಂಗಳು, 1 ವರ್ಷ, 2 ವರ್ಷ ತನಕ ಎಷ್ಟು ಬೆಳೀತಾರೆ. ಈಗ ಹುಟ್ಟಿದಾಗ 3 kg ಇದ್ದವರು ವರ್ಷದೊತ್ತಿಗೆ 10 kg ಆಗ್ತಾರೆ, ಅಂದರೆ 3 ಪಟ್ಟು. ನಾವು ಅದೇ ಥರ ವರ್ಷ 3 ಪಟ್ಟು ಆಗ್ತಾ ಹೋದರೆ ಹೆಂಗಿರುತ್ತೆ ಯೋಚನೆ ಮಾಡಿ. ಸೊ ಆ ವೇಗದಲ್ಲಿ ಬೆಳೀತಿರೋ ಅಂಥ ಮಕ್ಕಳಿಗೆ ಒಳ್ಳೆಯ ಆಹಾರ ತುಂಬ ಮುಖ್ಯ. ಹಾಗಾಗಿ ನೋಡಿ, ಗಮನಿಸಿ, ವಿಚಾರ ಮಾಡಿ ಪ್ರಾಡಕ್ಟ್ಸ್ ಚೂಸ್ ಮಾಡೋದು ಒಳ್ಳೆಯದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಪ್ರಾಡಕ್ಟ್ ಹಿಸ್ಟ್ರಿ ಏನಂದರೆ, ನನ್ನ ಮಗಳು ಚಿಕ್ಕವಳಿದ್ದಾಗ ರಾಗಿ ಸರಿ ರೆಗ್ಯುಲರಾಗಿ ಕೊಡ್ತಿದ್ದೆ, ನಮ್ಮಲ್ಲಿ ಹೇಗೆ ಕೊಡ್ತೀವೋ ಹಾಗೆ. ರಾಗಿ ಸರಿನೇ ದಿನ ಕೊಟ್ಟು ಇವಳಿಗೆ ಬೇಜಾರಾಗುತ್ತಲ್ಲ ಅಂತ ಹೊರಗಡೆ ಅಂಗಡಿಗೆ ಹೋಗಿ ತೊಗೊಂಡು ಬರೋಣ ಏನಾದರೂ ಅಂತ ನೋಡಿದ್ರೆ ಎಲ್ಲದರಲ್ಲೂ ಕೆಮಿಕಲ್ಸ್. ಮಕ್ಕಳಿಗೆ ಕೆಮಿಕಲ್ ಹಾಕಿರುವಂಥ ಆಹಾರನ ಹೇಗೆ ಕೊಡೋದು, ಅದು ನನಗೆ ಡೈಜೆಸ್ಟೇ ಆಗಲಿಲ್ಲ. ಬಂದುಬಿಟ್ಟೆ ಮನೆಗೆ. ಆಮೇಲೆ ಬ್ಲಾಗ್ಸು, ಯೂಟ್ಯೂಬ್ ಚಾನಲ್ಲು, ಅವಾಗ ಅಷ್ಟೊಂದು ಯೂಟ್ಯೂಬಲ್ಲಿ ರೆಸಿಪೀಸ್ ಇರ್ತಿರಲಿಲ್ಲ. ಬಟ್ ಸ್ಟಿಲ್ ಎಕ್ಸ್ಪ್ಲೋರ್ ಮಾಡಿದಾಗ ಯಮ್ಮಿ ಟಮ್ಮಿ ಆರತಿ ಅನ್ನೋರ ಬ್ಲಾಗ್ನಲ್ಲಿ ನಾನು ಈ ಕೇರಳ ಬನಾನಾ ಬಗ್ಗೆ ನೋಡಿದೆ. ಅಲ್ಲಿ ನೋಡಿದ ತಕ್ಷಣ ಎಲ್ಲಿ ಸಿಗುತ್ತೆ ಅಂತ ಹುಡ್ಕೊಂಡು ಮಂಗಳೂರು ಸ್ಟೋರಿಗೆ ಹೋಗಿ ಕೇಳಿದಾಗ ಅಲ್ಲಿ ಸಿಕ್ತು. ಕಾಯಿ ಬಾಳೆಹಣ್ಣೆ ಬೇಕು ಅಂತ ಒಂದು 10-15 ದಿನ ಕಾದು ಒಂದು ಗೊನೆ ಫುಲ್ಲು ತರಿಸಿ ಅದರ ಸಿಪ್ಪೆ ತೆಗೆದು ಚಿಪ್ಸ್ ಮಾಡಿ ಒಣಗಿಸಿ ಪುಡಿ ಮಾಡಿ ದಿಶಾ ಕೊಟ್ಟರೆ ಅವಳಿಗೆ ತುಂಬ ಇಷ್ಟ ಆಯಿತು. ಮತ್ತು ನನ್ನ ಫ್ರೆಂಡ್ಸ್ ಮಕ್ಳಿಗೂ ಶೇರ್ ಮಾಡಿದೆ. ಒಬ್ಬ ಫ್ರೆಂಡ್ ಹೀಗೆ ಮಾತಿಗೆ ಹೇಳಿದ್ಲು, ಯಾಕೆ ನೀನು ಇದನ್ನು ಸೇಲ್ ಮಾಡಬಾರ್ದು, ಯಾಕಂದರೆ ಕೆಮಿಕಲ್ ಫ್ರೀ ಫುಡ್ ಸಿಗೋಲ್ಲ, ನಮ್ಮಂಥವ್ರಿಗಂತೂ ಮಾಡೋಕ್ಕಾಗಲ್ಲ ಅಂತ. ಸೊ ಇದೊಂದು ಅಡಿಪಾಯ ಟಾಟ್ಸ್ ಆ್ಯಂಡ್ ಮಾಮ್ಸ್ಗೆ, ಒನ್ ಆಫ್ ದ ಬೆಸ್ಟ್ ಸೆಲ್ಲರ್ ಟಾಟ್ಸ್ ಆ್ಯಂಡ್ ಮಾಮ್ಸಲ್ಲಿ. ಮತ್ತು ಕೆಮಿಕಲ್ ಫ್ರೀ, ಪ್ರಿಸರ್ವೇಟಿವ್ ಫ್ರೀ ಆಗಿ ನಾವು ಮಾಡೋದ್ರಿಂದ ತುಂಬ ಜನ ತಂದೆ ತಾಯಂದಿರಿಗೆ ಅರ್ಥ ಆಗುತ್ತೆ ನೋಡಿ ಆರ್ಗ್ಯಾನಿಕ್ ಫುಡ್ನ ಇಂಪಾರ್ಟೆನ್ಸ್ ಅಂತವ್ರು ತೊಗೊಳ್ತಿದ್ದಾರೆ. ಸೊ ಬೆನಿಫಿಟ್ಸ್ ಎಲ್ಲ ಆಲ್ರೆಡಿ ಹೇಳಿದ್ದೀನಿ. ಹೇಗೆ ಮಾಡೋದು ಅಂದರೆ, ನೀರಲ್ಲಿ ಕಲಿಸ್ಬಿಟ್ಟು ಬೇಯಕ್ಕಿಟ್ಟು ರಾಗಿ ಸರಿ ಮಾಡಿದ ಹಾಗೆ ಮಾಡೋದು. ಬೇಕಿದ್ದರೆ ಒಂಚೂರು ಜೀರಿಗೆ ಪುಡಿ ಹಾಕ್ಕೋಬೋದು, ಹಾಲಲ್ಲಿ ಅಥವಾ ನೀರಲ್ಲಿ ಬೇಯಿಸ್ಬೋದು. ಹಾಲಲ್ಲಿ ಹೇಗೆ ಬೇಯಿಸ್ಬೋದು, ಹಾಲು ಕೊಡೋಂಗಿಲ್ಲ ಅಂತೀರ. ಹಾಲು ಆ್ಯಸ್ ಎನ್ ಇಂಗ್ರೀಡಿಯೆಂಟ್, ಎದೆ ಹಾಲು ಅಥವಾ ಫಾರ್ಮುಲಾ ಮಿಲ್ಕ್ಗೆ ರೀಪ್ಲೇಸ್ಮೆಂಟ್ ಆಗಿ ಕುಡಿಯೋಕ್ಕೆ ಕೊಡಬಾರ್ದು. ಬೇಯಿಸೋದಕ್ಕೆ ಸ್ವಲ್ಪ ಮಟ್ಟಿಗೆ ಬಳಸ್ಬೋದು, ಯಾಕಂದರೆ ಅದರಲ್ಲಿನ ಪ್ರೋಟೀನ್ ಬ್ರೇಕ್ ಡೌನ್ ಆಗುತ್ತೆ ಬೇಯಿಸಿದಾಗ. ಹಾಗೆ ಕೊಟ್ಟರೆ ಹಸುಗೆ ಬೇಕಾಗಿರೋವಂಥ ಪ್ರೋಟೀನ್ ನಮ್ಮ ಮಕ್ಕಳಿಗೆ ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಕೊಡ್ಕೊಡ್ದು. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಇದೆ, ಚೆಕ್ ಮಾಡಿ. ಹಸುವಿನ ಹಾಲು ಮಕ್ಕಳಿಗೆ ಕೊಡ್ಬೋದಾ ಅಂತ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಪ್ರಾಡಕ್ಟ್, ಟಾಟ್ಸ್ ಆ್ಯಂಡ್ ಮಾಮ್ಸ್ನೆಲ್ಲ ಯಾಕೆ ತೊಗೊಳ್ಬೇಕು ಅಂದರೆ, ನಾವು ಸರ್ಟಿಫೈಡ್ ಕೆಮಿಕಲ್ ಫ್ರೀ ಆರ್ಗ್ಯಾನಿಕ್ ಕಂಪನಿ ಮತ್ತು ಒಂದು ಮಹಿಳೆಯರ ತಂಡನೇ ಇದನ್ನು ಹೈಜೀನಿಕ್ಕಾಗಿ ಮಾಡ್ತೀವಿ, ಯಾವುದೇ ಥರದ ಕೆಮಿಕಲ್ಸ್ ಆ್ಯಡ್ ಮಾಡದೆ. ನಮ್ಮ ಎಲ್ಲ ಉತ್ಪನ್ನಗಳು shop.totsandmoms.com ಲಭ್ಯವಿದೆ. ಅಮೆಝಾನ್, ಫ್ಲಿಪ್ಕಾರ್ಟ್, ಫಸ್ಟ್ ಕ್ರೈ, ಬಿಗ್ ಬಾಸ್ಕೆಟ್ನಲ್ಲೂ ನೀವು ಪರ್ಚೇಸ್ ಮಾಡ್ಬೋದು. ನಿಮ್ಮ ಹತ್ತಿರದ ಸ್ಟೋರ್ನಲ್ಲೂ ಕೂಡ ಸಿಗ್ಬೋದು. ಅದು ನಿಮಗೆ ವಾಟ್ಸ್ಯಾಪ್ ಮಾಡಿ ಚೆಕ್ ಮಾಡೋದನ್ನು ಮರಿಬೇಡಿ. 8884473337 ವರ್ಷ ಅವರು ನಿಮಗೆ ಉತ್ತರ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಕೇರಳ ಬನಾನಾ ಪೌಡರ್ 200 grams 300 rupeesನಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ 6 ತಿಂಗಳ ಮೇಲೆ ಕೊಡ್ಬೋದು. ತುಂಬ ಕ್ವೆಶನ್ಸ್ ಆಮೇಲೆ ಬರುತ್ತೆ, ಜ್ಞಾಪಿಸ್ಕೊಂಡು ಹೇಳಿದೆ ಅಷ್ಟೇ. ಬಾಯ್.